ಪೊಲೀಸ್ ಕಾನ್ಸ್ಟೇಬಲ್ಸ್ ಇಬ್ಬರು ಬಂದು ಎನ್ಐ ತಂಡ ಬರುತ್ತೆ ಅಂತ ಹೇಳಿದರು, ಇನ್ನೂ ಬಂದಿಲ್ಲ. ಯಾವಾಗ ಬರ್ತಾರೆ? ಒನ್ ಆರ್ 2 ಅವರ್ಸಲ್ಲಿ ಬರ್ಬೋದು, ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಇಲ್ಲ, ಹಿಂಗೆ ಇವ್ರು ಪೊಲೀಸ್ ಕಾನ್ಸ್ಟೇಬಲ್ಸೇ ಇಬ್ಬರು ಬಂದು ಬರ್ತಾರೆ, ಮನೇಲಿ ಇರ್ತಿರಲ್ಲ ಅಂತ ಹೇಳಿದ್ರು. ಮೇಡಮ್, ಏನು ಕ್ಲಾರಿಫಿಕೇಶನ್, ಅವತ್ತಿನ ದಿನ ಪಹಲ್ಗಾಮಿಗೆ ಹೋಗಿದ್ರು, ಯಾವ ಸಮಯಕ್ಕೆ ಹೋಗಿದ್ರಿ? ಎಂಟ್ರ ಆಗಿ ನಾವು ಪಹಲ್ಗಾಮ್ ತಲುಪಿದ್ದು 12:30 ಅಂದಾಜು, ಮಧ್ಯಾಹ್ನ 12:30. ನಾವು ಅಲ್ಲಿ ಮೇಲ್ಗಡೆ ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟ್ 1:30, 1:40 ಆ ಟೈಮ್ ಆಗಿರ್ಬೋದು. ಎಕ್ಸಾಕ್ಟ್ ಟೈಮ್ ವಾಚ್ ನೋಡಿಲ್ಲ, ಬಟ್ ಆಲ್ಮೋಸ್ಟ್ ಆ ಟೈಮ್. ಅದೇ ಮೇಲ್ಗಡೆ ಇದು ಬೇಸರನ ಇದ್ರಲ್ಲಿ ತಲುಪೋಷ್ಟೊತ್ತಿಗೆ 1:30, 1:45 ಇರ್ಬೋದು. ಅಲ್ಲಿ ಹೋಗು ಜಸ್ಟ್ ಇಳಿದು ಕುದುರೆಯಿಂದ ಇಳಿದು 5 ನಿಮಿಷಕ್ಕೆ ಇದು ಆಗಿರೋದು ದಾಳಿ. ಆಲ್ಮೋಸ್ಟ್ ನಾವಲ್ಲೊಂದು 1 ಅವರ್ ಅಲ್ಲಿ ಇದ್ವಿ ಮೇಲ್ಗಡೆನೆ. ನಮಗೆ ಅದೇ ಏನು ಹೆಲ್ಪ್ ಸಿಗ್ಲಿಲ್ಲ ಅಂತ ಹೇಳಿದ್ನಲ್ಲ, ಆಲ್ಮೋಸ್ಟ್ 1 ಅವರ್ ಅಲ್ಲೇ 5 ನಿಮಿಷಕ್ಕೆ ಆಗಿತ್ತು. ಲೆಫ್ಟಿನೆಂಟ್, ಹೌದು, ಅವರು ನಮ್ಮ ಹಸ್ಬೆಂಡ್ ಇದ್ರ ಹತ್ರನೇ ಅವರು ಇದ್ದರು. ಆ್ಯಕ್ಚುಲಿ ಫಸ್ಟು ನಾನು ಅವ್ರ ಹತ್ರ ಹೋಗಿ ಅವ್ರ ವೈಫ್ ಬೆಗ್ ಅಂದರೆ ಇದು ಮಾಡ್ತಾಯಿದ್ರು, ತೋಡಿ ಸಾಸೆ ಅಂದರೆ ಸ್ವಲ್ಪ ಉಸಿರಿದೆ, ಕುದುರೆ ಮೇಲೆ ಹಾಕ್ಕೊಂಡು ಕರ್ಕೊಂಡು ಹೋಗೋಣ ಕೆಳಗಡೆ ಅಂತ. ಬಟ್ ಅಲ್ಲಿರೋ ಪರಿಸ್ಥಿತಿ ಅದು ಇಂಪಾಸಿಬಲ್, ಅದು ನಾವು ಅದು ಕರ್ಕೊಂಡು ಬರಲಿಕ್ಕೂ. ಬಟ್ ಅವ್ರ ಹತ್ರ ಹೋದಾಗ ಸ್ವಲ್ಪ ಉಸಿರಿದ್ದಿದ್ದು ಹೌದು, ಬಟ್ ಆಫ್ಟರ್ ಒಂದು 5 ಮಿನಿಟ್ಸು ಉಸಿರು ನಿಲ್ತು. ಬಟ್ ಅವ್ರು ಅದನ್ನು ಚಿಕ್ಕ ಹುಡುಗಿ ಬೇರೆ, ಅವ್ರ ಪಾಪ ಅವ್ರಿಗೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಇದರಲ್ಲಿ ಇರಲಿಲ್ಲ. ನನಗೂ ಗೊತ್ತಾಯಿತು, ಬಟ್ ನಾನೇನು ಅವ್ರಿಗೆ ಹೇಳಕ್ಕೆ ಹೋಗಲಿಲ್ಲ. ನಾನು ನೋಡ್ದಂಗೆ ಮಾಡಿಲ್ಲ, ಅಂದರೆ ನನಗಾಗಲಿ ಅವರಿಗಾಗಲಿ ಮಾಡಿಲ್ಲ. ಬಟ್ ಬೇರೆ ಬೇರೆಯವರೆಲ್ಲ ಹೇಳಿದ್ದು ಹೌದು, ನಮಗಲ್ಲಿ ಸಿಕ್ಕಿದ್ರಲ್ಲ ಅವರೆಲ್ಲ ಹೇಳಿದ್ದು ಹೌದು, ನಮಗೆ ಹೋಟೆಲಲ್ಲಿ ಇದು ಮಾಡಿದಾಗ ಅಂತ ಮಾಡಿದ್ದು ಹೌದು. ಧರ್ಮ ಕೇಳಿ ಹೇಳಿದ್ದು ಅಂತ ಅವ್ರು ಹೇಳಿದ್ದು ಹೌದು. ನಮ್ಮ ಹಸ್ಬೆಂಡಿಗೆಲ್ಲ ದೂರದಿಂದನೇ ಫೈರ್ ರ್ಯಾಂಡಮ್ ಅಲ್ಲ ಅನ್ಸುತ್ತೆ, ಯಾಕಂದ್ರೆ ಡೈರೆಕ್ಟ್ ಕುತ್ತಿಗೆಗೆ ಅವರಿಗೂ ಲೆಫ್ಟಿನೆಂಟ್ ಕರ್ನಲ್ ಅವರಿಗೂ ಕುತ್ತಿಗೆಗೆ ಬಿದ್ದಿದೆ, ಅವ್ರಿಗೆ ಕುತ್ತಿಗೆ ಅಂದರೆ ರ್ಯಾಂಡಮ್ ಫೈರಿಂಗ್ ಅಲ್ಲ, ಗುರಿನೇ ಇಟ್ಟಿರ್ತಾರೆ. ನಮ್ಮ ಹತ್ರ ಯಾರು ಮಾತಾಡಿಲ್ಲ. ನಮ್ಮ ಹತ್ರ ಯಾರು ಮಾತಾಡಿಲ್ಲ. ನಿಮ್ಮ ಮಗ ಅಂತ ಹೇಳಿದ್ದು ಹೌದು ಸರ್. ಇನ್ನು ಅದನ್ನೇನು ವಿಡಿಯೋ ಕವರೇಜ್ ಮಾಡಬೇಕಿತ್ತೆ ನನಗೆ ಗೊತ್ತಿಲ್ಲ. ನನಗೆ ಕ್ವಶನ್ ಸಾಕು ಸರ್, ಪ್ಲೀಸ್. ಈಗಾಗಲೇ ತುಂಬ ನೆಗೆಟಿವ್ ಕಮೆಂಟ್ಸ್ ನನ್ನ ಮೇಲೆ ಬರ್ತಿದೆ. ಅಲ್ಲ, ಅದು ಬಂದರೂ ಬರ್ದಿದ್ರು ನಾನು ಏನು ಮಾಡ್ಲಿಕ್ಕೆ ಆಗಲ್ಲ ಈಗ. ಅದು ಹೇಳಿದ್ದು ಹೌದು, ಅವ್ರು ನಮಗೆ ತಿರುಗಿ ಆ ಥರ ಉತ್ತರ ಕೊಟ್ಟಿದ್ದು ಹೌದು. ಮೋದಿಗೆ ಹೇಳಿ ಹೋಗು ಅಂತ ಹೇಳಿದ್ದು ಹೌದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.